ಹಲೋ ಫ್ರೆಂಡ್ಸ್, ಇದು ನಿಮ್ಮ ಪ್ರೀತಿಯ ರುದ್ರೇಶ್. ಈಗ ನಾವು ಪಾರ್ಟ್ 2ಗೆ ಬಂದಿದ್ದೀವಿ, ಫನ್ ಆ್ಯಂಡ್ ಲಾಫ್ಟರ್ಗೆ. ಈಗಾಗಲೇ ನೀವು ಪ್ರೀವಿಯಸ್ ಪಾರ್ಟ್ 1 ನೋಡಿರ್ತೀರಾ ಅಂತ ಅಂದ್ಕೋತೀನಿ. ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಈಗ ಈ ಗೇಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಗೇಮಲ್ಲಿ ಏನು ಅಂದರೆ ಆ್ಯಕ್ಚುಲಿ ಎಲ್ಲರೂ ತಲೆ ಮೇಲೆ ಗ್ಲಾಸ್ ಇಟ್ಕೊಂಡು ಹಿಂಗೆ ರೌಂಡ್ ಮಾಡ್ತಾ ಇರ್ತಾರೆ. ಫೈನಲ್ ಯಾರು ಗ್ಲಾಸ್ನ ತಲೆ ಮೇಲೆ ಉಳಿಸ್ಕೊಂಡು ಒಬ್ಬರೇ ಒಬ್ರು ಉಳ್ಕೋತಾರಲ್ಲ ಅವರು ವಿನ್ ಅಂತ ಅರ್ಥ. ಮತ್ತು ಈ ಗೇಮಲ್ಲಿ ಮುಂದೆ ಹೋಗ್ತಾ ಏನಾಗುತ್ತೆ ಅಂದರೆ ಸ್ವಲ್ಪ ಟ್ರಿಕ್ಕಿ ಆಗ್ತಾ ಇರುತ್ತೆ. ಸ್ವಲ್ಪ ಸಿಂಗಲ್ ಲೆಗ್ಗು, ಡ್ಯಾನ್ಸು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಸ್ಟಿಲ್ ಆ ಗ್ಲಾಸ್ನ ತಲೆಯಲ್ಲೇ ಇಟ್ಕೊಂಡಿರಬೇಕು. ಅದು ಈ ಸೊ ನೋಡುವ ಯಾರ್ಯಾರು ಹೆಂಗೆ ಮಾಡ್ತಾರೆ ಅಂತೇಳಿ ನೋಡ್ತಾ ಇರಿ, ಯಾರು ವಿನ್ ಆಗ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲೇನು ಅಂದರೆ ಫ್ರೆಂಡ್ಸ್, ಯಾರೂ ಮೂವ್ ಆಗ್ತಾ ಇಲ್ಲ, ಎಲ್ಲರೂ ಸ್ಲೋ ಆಗಿ ಹೋಗ್ತಾ ಇದ್ದಾರೆ, ಸೇಫಾಗಿ ಗೇಮ್ ಆಡ್ತಾ ಇದ್ದಾರೆ. ಅದಕ್ಕೆ ನಾನೇನು ಮಾಡಿದೆ, ಸಿಂಗಲ್ ಲೆಗ್ ಮಾಡುವ ಅಂತೇಳಿ ಸ್ವಲ್ಪ ನಿಲ್ಲಿಸ್ಬಿಟ್ಟು ಸಿಂಗಲ್ ಲೆಗ್ ಎಲ್ಲ ಮಾಡಿಸಿ ಈಗಲಿಂದ ಸ್ವಲ್ಪ ಎಲ್ಲನೂ ಟ್ರಿಕ್ಕಿ ಮಾಡಿ ಸ್ವಲ್ಪ ಟಫ್ ಮಾಡೋಣ ಅಂತ ಅಂದ್ಕೊಂಡು ನಿಲ್ಲಿಸ್ಬಿಟ್ಟು ಈಗೆಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಈಗ ನೋಡ್ತಾ ಇರಿ, ಇನ್ನು ಮುಂದೆ ಫನ್ ಇದೆ ನಿಮಗೆ. ಈ ಥರ ಸಿಂಗಲ್ ಲೆಗ್ ಮಾಡಿದ್ದಕ್ಕೆ ಈಗ ಸ್ವಲ್ಪ ಜನ ಬೇಗ ಔಟ್ ಆಗಿಬಿಟ್ರು. ಇನ್ನೊಂದು ಸ್ವಲ್ಪ ಜನ ಮಾತ್ರ ನಾವು ಉಳಿದಿದ್ದೀವಿ. ಮೇ ಬಿ ಅರೌಂಡ್ 7 to 8 ಅಂತ ಅನ್ಕೋತೀನಿ ನಾನು. ನೋಡುವ ಇನ್ನೂ ಹೇಗೆ ಏನೇನೆಲ್ಲ ಆಟಾಡಿಸ್ತಾರೆ ನಮಗೆ, ಇದರಲ್ಲಿ ಏನೇನೆಲ್ಲ ಟ್ರಿಕ್ ಕೊಡ್ತಾರೆ ನಮಗೆ, ಹೇಗೆ ನಾವು ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. Everybody clap your hands. Come on, y'all. Now check it out, y'all. Can you go down all the way to the floor? How low can you go? Can you bring it to the top? Like it never stop? Can you bring it to the top? One hop. Right foot down. Left foot down, y'all. ಎಲ್ಲರೂ ನನ್ನ ನೋಡ್ಬಿಟ್ಟು ನಾನು ಕೂದಲನ್ನ ಗ್ಲಾಸಲ್ಲಿ ಸಿಗಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು. ನಾನು ಅದನ್ನೇನು ಸಿಗಿಸ್ಕೊಂಡಿಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ಅದು ನನ್ನ ಕೂದಲು ಶಾರ್ಟು ಇದೆ, ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ಅದು ಹಾಗೆ ಫಿಕ್ಸ್ ಆಗಿದೆ. ಸ್ವಲ್ಪ ತಲೆ ಜಾಸ್ತಿ ಅಳ್ಳಾಡಿಸ್ತಾ ಇಲ್ಲ ನಾನು, ಹಾಗಾಗಿ ಅದು ಹಾಗೆ ನಿಂತಿದೆ. ನಾನು ಆಟದ ಬರದಲ್ಲಿ ಆಟ ಆಡ್ತಾ ನಾನೇನು ಮಾಡ್ತಾ ಇದ್ದೀನಿ, ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಬಟ್ ನನಗೆ ಗೊತ್ತಿಲ್ಲ ಅವ್ರಿಗೆ ಯಾರಿಗೆ ಅರ್ಥ ಆಗ್ತದೆ, ಯಾರಿಗೆ ಅರ್ಥ ಆಗ್ತಾ ಇಲ್ಲ ಅಂತ. ಬಟ್ ಅವ್ರಿಗೆ ಯಾರಿಗೂ ಕನ್ನಡ ಬರೋದಿಲ್ಲ. ಈಗ ನಮ್ಮ ಸೌಮ್ಯ ಬಂದರು. ನಮಗೆ ಡಿಫ್ರೆಂಟ್ ಎಕ್ಸಸೈಸ್ ಹೇಳ್ಕೊಟ್ಟು ನಮ್ಗೆ ಹೇಗಾರು ಮಾಡಿ ಎಲ್ಲರನ್ನು ಸೋಲಿಸ್ಬೇಕು, ಯಾರು ಒಬ್ರನ್ನ ವಿನ್ ಮಾಡಬೇಕು ಅಂತ ಸೌಮ್ಯ ಟ್ರೈ ಮಾಡ್ತಾ ಇದ್ದಾರೆ. ಬಾಬಾ ಈಗ ನೋಡಿ ಯಾವ ರೀತಿ ಹೇಳ್ಕೊಡ್ತಾ ಇದ್ದಾಳೆ ಅವಳು, ಈ ರೀತಿ ಮಾಡು ಅಂತೇಳಿ. ಬಟ್ ಏನು ಮಾಡ್ಲಿಕ್ಕಾಗಲ್ಲ, ಅವ್ರು ಹೇಳಿದ್ದೆಲ್ಲ ನಾವು ಮಾಡಲೇಬೇಕಾಗುತ್ತೆ ಇವಾಗ. ಹಾಗಾಗಿ ಎಲ್ಲರೂ ಮಾಡ್ತಾ ಇದ್ದೀವಿ. ಶಾಲಿನೇ ಔಟ್ ಆದ್ಲು. ಈಗ ನಾವು ಇನ್ನು ಸ್ವಲ್ಪ ಜನನೇ ಇದ್ದೀವಿ ಫ್ರೆಂಡ್ಸ್. ಆ್ಯಕ್ಚುಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ನೋಡುವ. ನೀವು ಕರೆಕ್ಟಾಗಿ ಮಾಡಿದರೆ ಇಲ್ಲ ಅಂತ ಗೊತ್ತಾಗುತ್ತೆ. ಫೈನಲಿ ಈಗ ನಾವು 3 ಜನ ಮಾತ್ರ ಉಳ್ಕೊಂಡಿದ್ದೀವಿ ಫ್ರೆಂಡ್ಸ್. ನೋಡುವ, ಈಗ ನೋಡ್ತಾ ಇರಿ, ಲೀಬನ್ನು ಔಟ್ ಆದ್ಲು. ಇನ್ನು ಉಳಿದಿರೋದು ನಾನು ಮತ್ತು ಶರೀನ್ ಇಬ್ಬರೇ. ನಾನು ಮನಸಲ್ಲೇ ಅನ್ಕೊತಾ ಇದ್ದೆ ಶರೀನ್ ಗ್ಲಾಸ್ ಬೇಗ ಬೀಳಲಿ ಅಂತೇಳಿ. ಅವಳು ಗ್ಲಾಸ್ ಬಿದ್ದೋಯ್ತು ಫ್ರೆಂಡ್ಸ್. ಫೈನಲಿ ನಾನೇ ವಿನ್ ಆದೆ. ಈಗ ನೆಕ್ಸ್ಟ್ ಗೇಮನ್ನ ನಾವು ಯೋಚನೆ ಮಾಡ್ತಾ ಇದ್ವಿ, ಏನು ಮಾಡೋಣ ಅಂತ ನಾವಿಬ್ರು ಮಾತಾಡ್ತಾ ಇದ್ವಿ ಇಲ್ಲಿ. ಅದೇ ಥರ ಜೀತಿನೂ ಶೀಬನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಫೈನಲಿ ನಾವು ಇಲ್ಲಿಗೆ ಬಂದಿದ್ದು ನೆಕ್ಸ್ಟ್ ಗೇಮಿಗೆ. ನೆಕ್ಸ್ಟ್ ಗೇಮ್ ಏನು ಅಂದರೆ, ನಾವು ಈ ಥರ ಪಿಲ್ಲೋ ಯಾರಿಗಾದರೂ ಒಬ್ರಿಗೆ ಎಸಿತೀವಿ. ಅವ್ರ ಅಕ್ಕಪಕ್ಕ ಇರೋರು ಕೂತ್ಕೋಬೇಕು, ಉಳಿದಿರೋರು ಯಾರು ಕೂರ್ಲಿಕ್ಕಿಲ್ಲ.
ಪಿಲ್ಲೋ ಇಟ್ಕೊಂಡಿರೋರು ಕೂತ್ರು ಪರವಾಗಿಲ್ಲ, ನಿಂತರೂ ಪರವಾಗಿಲ್ಲ. ಪಿಲ್ಲೋ ಇರೋದ್ರಿಂದ ಅವ್ರಿಗೆ ಒಂದು ಎಕ್ಸ್ಟ್ರಾ ಚಾನ್ಸ್ ಇರುತ್ತೆ. ಸೊ ಉಳ್ದಿರೋರು ಯಾರನ್ನು ಕೂರಬಾರ್ದು. ಈಗ ನೋಡ್ತಾ ಇರಿ ಯಾರು ಕೂರ್ತಾರೆ, ಯಾರು ನಿಲ್ತಾರೆ, ಯಾರ್ಯಾರು ಯಾವ್ಯಾವ ರೀತಿ ಫನ್ ತೋರಿಸ್ತಾರೆ ಅಂತೇಳಿ. ಕಾಂಪಿಟೇಷನ್ ತುಂಬ ಟಫ್ ಆಗ್ತಾ ಇದೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಅಲ್ವಾ? ನಾನು ಸುಬ್ಬಿ ಔಟ್ ಅಂತ ಹೇಳ್ತಾ ಇದ್ದೀನಿ, ಆಲ್ರೆಡಿ ಸುಬ್ಬಿ ಔಟ್ ಆಗಿಬಿಟ್ಟಿದ್ದಾನಂತೆ. ಈಗ ಹಾಗೆ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಕೂತಿಲ್ಲ, ಬಟ್ ಕೂತಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನನ್ನು ಗೇಮಿಂದ ಹೊರಗಡೆಗೆ ಹಾಕಿದ್ರು. ನೋಡ್ತಾ ಇರಿ, ನೀವೇ ಕಮೆಂಟ್ ಮಾಡಿ ನಾನು ಕೂತಿದ್ನಾ ಇಲ್ವಾ ಅಂತೇಳಿ, ನಿಮಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ, ನೀನು ಔಟು ಅಂತ ಹೇಳ್ಬಿಟ್ಟು ಕರ್ಕೊಂಡ್ರು, ನನಗೆ ಗೊತ್ತಿಲ್ಲ ನಾನು ಕೂತಿದ್ನಾ ಇಲ್ವಾ ಅಂತೇಳಿ. ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀವಿ. ಹಿಂಗಾಗಿ ರಾಣಿನೂ ಔಟ್ ಆದ್ರು. ಉಳಿದಿರೋದು ಇನ್ನು 3 ಜನ ಇದ್ದಾರೆ. 3 ಜನ ಇರೋದ್ರಿಂದ ಅವ್ರಿಗೆ ನಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 3 ಜನನೂ ವಿನ್ನರ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು. ಕಂಗ್ರ್ಯಾಚುಲೇಷನ್ಸ್ ವಿನ್ನರ್ಸ್. ಒಳ್ಳೆ ಎಕ್ಸಸೈಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದ್ಸರಿ ಆಡುವ ಅಂತೇಳಿ ಡಿಮ್ಯಾಂಡ್ ಮೇಲೆ ಇನ್ನೊಂದ್ಸರಿ ಆಟ ಆಡಿದ್ವಿ. ಬಟ್ ಇದರಲ್ಲಿ ಎಲ್ಲರೂ ಚೆನ್ನಾಗಿ ಆಡ್ತಾಯಿದ್ರು. ನಾನು ಬೇಗನೆ ಔಟ್ ಆಗ್ಬಿಟ್ಟೆ. ಸ್ವಲ್ಪ ಜನ ಮ್ಯೂಸಿಕ್ ಹಾಕಿ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತಾ ಇದ್ರು. ಬಟ್ ಮ್ಯೂಸಿಕ್ ಹಾಕಿದ್ರೆ ಯಾರಿಗೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತೇಳಿ ಮ್ಯೂಸಿಕ್ ಎಲ್ಲ ಆಫ್ ಮಾಡಿಬಿಟ್ಟು ಈಗ ಆಡ್ತಾ ಇದ್ವಿ. ಈಗ ಎಲ್ಲರಿಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಈ ಗೇಮ್ ಆಡ್ಬಿಟ್ಟು ಎಲ್ಲರೂ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದಾರೆ. ನನ್ನ ಹೆಂಡತಿ ಸ್ವಲ್ಪ ಬ್ಯುಸಿ ಇದ್ಲು, ಹಾಗಾಗಿ ಈಗ ಬಂದು ಜಾಯಿನ್ ಆಗ್ತಾ ಇದ್ದಾಳೆ. ನೋಡುವ ಹೆಂಗಾಗ್ತಾಳೆ ಅಂತ ಹೇಳ್ಬಿಟ್ಟು ಅವಳು ಬಂದ ತಕ್ಷಣ ನಾನು ನೋಡಿ ಫ್ರೆಂಡ್ಸ್, ನಾನು ಔಟ್ ಆಗ್ಬಿಟ್ಟೆ ಇವಾಗ. ಹಬ್ಬ ಆಡಿ 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 ಯಾರು ಔಟ್ ಆಗ್ತಿಲ್ಲ, ಎಲ್ಲರೂ ಹಾಗೆ ಆಡ್ತಾ ಇದ್ದಾರೆ. ಸ್ವಲ್ಪ ಫಾಸ್ಟ್ ಮಾಡಿ ಅಂತ ನಾವು ಹಿಂದೆಗಡೆಯಿಂದ ಬ್ಯಾಕ್ ಗ್ರೌಂಡಲ್ಲಿ ಹೇಳ್ತಾನೆ ಇದ್ವಿ. ಫಾಸ್ಟ್ ಮಾಡಲೇ ಇಲ್ಲ. ಆಮೇಲೆ ಹೋಗ್ತಾ ಸ್ವಲ್ಪ ಫಾಸ್ಟ್ ಮಾಡಿದ್ರು. ನೋಡ್ತಾ ಇರಿ ಯಾರು ಆಗ್ತಾರೆ ಅಂತ ಈ ಸರಿ. ಲಾಸ್ಟಲ್ಲಂತೂ ಎಲ್ಲರೂ ಸ್ವಲ್ಪ ಟಯರ್ಡ್ ಆಗಿಬಿಟ್ಟು ಹೆಂಗಾರು ಮಾಡಿದ್ವು, ಯಾರನ್ನಾದ್ರೂ ಸೋಲಿಸ್ಬೇಕು ಅಂತೇಳಿ ಪಿಲ್ಲೋಸ್ನ ಹೆಂಗೆ ಬೇಕೋ ಹಾಗಾಗಿ ಎಸಿತಾಯಿದ್ರು. ಮತ್ತು ಸುಬ್ಬಿ ಅಂತೂ ಕೂತ್ಕೊಂಡೇ ಪಿಲ್ಲೋ ಎಸಿತಾಯಿದ್ರು. ಟಿಂಟು ಅಂತೂ ಬೇಕಾಬಿಟ್ಟು ಆ ಕಡೆಗೆ ಈ ಕಡೆಗೆ ಎಲ್ಲ ಎಷ್ಟು ಪಿಲ್ಲೋಗಳನ್ನ ಕ್ಯಾಚ್ ಹಿಡಿಯೋಕೆ ಆಗ್ತಾಯಿರಲಿಲ್ಲ ಎಲ್ಲ ಪಿಲ್ಲೋನು. ಆದ್ರೂ ಕಂಟಿನ್ಯೂ ಮಾಡಲೇಬೇಕಲ್ಲ ಗೇಮ್ನ, ಆ ಥರನೇ ಕಂಟಿನ್ಯೂ ಮಾಡ್ತಾಯಿದ್ರು. ನೋಡುವ ಏನಾಗುತ್ತೆ ಅಂತೇಳಿ. ಈಗ ಲಾಸ್ಟಲ್ಲಿ ಇನ್ನೂ 4 ಜನ ಮಾತ್ರ ಉಳಿದಿದ್ದಾರೆ. ಇದರಲ್ಲಿ ಒಬ್ಬರು ಔಟ್ ಆಗ್ಬೋದು. ಯಾರು ಔಟ್ ಆಗ್ಬೋದು ಅಂತ ನೀವು ಗೆಸ್ ಮಾಡಿದರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡುವ ಯಾರು ಔಟ್ ಆಗ್ತಾರೆ ಅಂತ. ಫೈನಲಿ ಈಗ ನೋಡ್ತಾ ಇರ್ರಿ, ಟಿಂಟು ಔಟ್ ಆಗ್ಬಿಡ್ತಾಳೆ. ನೋಡಿದ್ರಲ್ಲ, ಟಿಂಟು ಔಟ್ ಆದ್ಲು. ಸೊ ಫೈನಲ್ ವಿನ್ನರ್ ಅಗೈನ್ ಶೀಬಾ ಮತ್ತು ಲೀತಾ. ಕಂಗ್ರ್ಯಾಚುಲೇಷನ್ಸ್.
ಹಬ್ಬ ಅಷ್ಟೆಲ್ಲ ಮುಗಿದ ಮೇಲೆ ಎಲ್ಲರಿಗೂ ಸ್ವಲ್ಪ ಹೊಟ್ಟೆ ಹಶ್ವಾಗಿತ್ತು. ಎಲ್ಲರೂ ಊಟಕ್ಕೆ ಬಂದು ಎಲ್ಲ ಊಟ ಮುಗಿಸ್ಕೊಂಡು ವೆರೈಟಿ ಆಫ್ ಫುಡ್ಸ್ ಇತ್ತು, ಎಲ್ಲ ತಿನ್ಕೊಂಡು ಸ್ವಲ್ಪ ಮಾತುಕತೆಗಳೆಲ್ಲ ಆಡಿಕೊಂಡು ಹಾಗೆ ಮುಂದುವರಿಸ್ತಾ ಇದ್ವಿ ನಮ್ಮ ಫನ್. ಊಟ ಎಲ್ಲ ಆಯಿತು. ಈಗ ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಡೆಸರ್ಟ್ ತಿನ್ನೋಣ ಅಂತೇಳಿ ತಿಂತಾ ಇದ್ವಿ. ಎಲ್ಲರೂ ಫುಲ್ಲು ಸೀರಿಯಸ್ ಆಗಿಬಿಟ್ಟಿದ್ದಾರೆ, ಯಾಕೆಂದರೆ ಎಲ್ಲರಿಗೂ ಹೊಟ್ಟೆ ತುಂಬಿದೆಯಲ್ಲ ಅದಕ್ಕೆ. ಇದಾದಮೇಲೆ ಫೈನಲು ನಾವು ಲಾಸ್ಟ್ ಒಂದೇ ಒಂದು ರೀಲ್ಸ್ ಮಾಡಿದ್ವಿ, ನೋಡಿ ಇವಾಗ. عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة عندي لك رقصة قوية يا الحبيب اسمها صبوحة خطبها نصيب مد يدك كنا بتعطيها كف وهز شتفك هين خليك شبيب عطني رقصة الفريسة زيد عليها شوي عندي بيزة حق المحتر اللي عارفه صيده سوي لي وقفة دار هيبة هيا نسوي رقصة بياض يبني واحد كرك بياض طق سيارة بوليس يلا يلا سوي رقصة ثانية رقصة البطريق ولا ستة كيمان يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة حلو زين ರೀಲ್ಸು ಚೆನ್ನಾಗಿತ್ತು ಅಂತ ಅನ್ಕೊತೀನಿ. ಅದಾದಮೇಲೆ ಒಂದು ಲಾಸ್ಟ್ ಒಂದು ಗ್ರೂಪ್ ಫೋಟೋ ತೆಗೆದ್ಬಿಟ್ಟು ಇದನ್ನೆಲ್ಲ ಮುಗಿಸಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.